ಟಿಪ್ಪು ಒಬ್ಬ ಮತಾಂಧ. ಸಾವಿರಾರು ಲಕ್ಷಾಂತರ ಜನರನ್ನು ಕೊಡಗಲ್ಲಿ ಮೇಲುಕೋಟೆಯಲ್ಲಿ ಮಾಡಿರೋದು ಇತಿಹಾಸದ ಪುಟಗಳಲ್ಲಿ ಬಂದಿದೆ. ಯಾರು ಇಂಗ್ಲೀಷ್ ಒಬ್ಬ ಇತಿಹಾಸಕಾರ ಬರೆದಿರೋ ಅಂಥದ್ದು ಇದು. ಮತ್ತು ಅವ್ರು ಖಡ್ಗದ ಮೇಲೆ ಏನು ಬರೆದಿದ್ದಾನೆ ಅಂದರೆ, ಇದನ್ನು ಹಿಂದೂಗಳನ್ನ ಕೊಲ್ಲಕ್ಕೋಸ್ಕರ ಉಪಯೋಗ ಮಾಡ್ಕೊಂಡಿದ್ದೀನಿ ಅಂತ ಖಡ್ಗದ ಮೇಲೆ ಕನ್ನಡದಲ್ಲಿ ಬರೆದಿಲ್ಲ, ಪರ್ಷಿಯನ್ ಭಾಷೆಯಲ್ಲಿ ಬರೆದಿರೋದು. ಆ ಖಡ್ಗ ಯಾರ್ಯಾರು ತೊಗೊಂಡಿದ್ದಾರೆ ಅವರೆಲ್ಲ ಸರ್ವನಾಶ ಆಗ್ಬಿಟ್ಟವ್ರೆ. ಮಲ್ಯ ಮುಟ್ದ ಮಲ್ಯ ಸರ್ವನಾಶ. ಇನ್ನೊಬ್ಬ ಅವ್ರು ಯಾರೋ ಟಿಪ್ಪು ಸಿನಿಮಾ ತೆಗೆದ ಅವ್ರಿಗೆ ಇಡೀ ಬೆಂಕಿ ಅಂಟ್ಕೊಂಬಿಡ್ತು. ಅವ್ರಿಗೆಲ್ಲ ಸಂಜಯ್ ಖಾನ್ಗೆ ಬೆಂಕಿ ಅಂಟ್ಕೊಂಬಿಡ್ತು. ಅದಕ್ಕೆ ಇವ್ರು ಟಿಪ್ಪು ಮುಟ್ಟಿದ್ರೆ ಅನಾಹುತನೇ, ಒಳ್ಳೇದಂತೂ ಆಗಲ್ಲ. ಇದು ಯಾರು ಈಗ ಅಬ್ದುಲ್ ಕಲಾಂ ಹೆಸರಿಟ್ರೆ ಯಾರನ್ನ ಅಬ್ಜೆಕ್ಷನ್ ಮಾಡ್ತಾರ? ಗಡಿನಾಡ ಗಾಂಧಿ ಹೆಸರಿಟ್ರೆ ಯಾರನ್ನ ಅಬ್ಜೆಕ್ಷನ್ ಮಾಡ್ತಾರ? ನಜೀರ್ ಸಾಬ್ ಮಾಡಿದ್ರೆ ಯಾರನ್ನ ಮಾಡ್ತಾರ? ಯಾರೂ ಮಾಡಲ್ಲ. ಅಲ್ಲಿ ನಮ್ಮ ಬೇಡಿಕೆ ಅಂದರೆ, ಈ ನಾಡಿಗೆ ಒಂದು ತ್ಯಾಗ ಮಾಡಿದವರು, ಇಡೀ ತಮ್ಮ ಮನೆಯ ಎಲ್ಲ ಒಡವೆಗಳನ್ನು, ನಮ್ಮ ಕುಟುಂಬದ ಮೇಲೆ ಇದ್ದಂಥ ಹೆಂಡತಿ ಮಕ್ಕಳೆಲ್ಲ ಒಡವೆಯನ್ನು ತಗೊಂಡು ಬಾಂಬೆಯಲ್ಲಿ ಕುದ್ಬಿಟ್ಟು KRSನ್ನು ಕಟ್ಟಿದ್ರು. ಬೆಂಗಳೂರವರು ನಾವು ನೀರು ಕುಡಿತಾ ಇದ್ವಿ, ಮೈಸೂರವ್ರು ಕುಡಿತಾರೆ, ಮಂಡ್ಯ ಅಲ್ಲಿ ಬರೋಣ, ಆಮೇಲೆ ಬರ್ತೀನಿ. ಬ್ರಿಟಿಷ್ ಓಡಾಡಿದ್ದು ಬರ್ತೀನಿ, ನಾನು ಮುಗಿಸ್ಬಿಟ್ಟ ಮೇಲೆ ನೀನು ಹೇಳು. ಅದಕ್ಕೆ ಹೇಳಿ, ಬ್ರಿಟಿಷರು ಫ್ರೆಂಚರ್ದು ಎಲ್ಲ ಬರ್ತೀನಿ ನಾನು. ಮಾಡಿದವರು ಮೊದಲು ಶುಗರ್ ತಯಾರು ಮಾಡಿದವರು, ಇಡೀ ಏಷ್ಯಾಗೆ ಫಸ್ಟ್ ಕರೆಂಟನ್ನು ತಯಾರು ಮಾಡಿದಂಥವ್ರು ಅವರು. ಯಾರು? ಒಡೆಯರು. ಅದಕ್ಕೆ ಅವ್ರ ಹೆಸರು ಸೂಕ್ತ ಅಂತ ಹೇಳ್ತೀನಿ. ಅವರೇನು ಹೇಳ್ತಾವ್ರೆ, ಏನೋ ಸ್ವಾತಂತ್ರ್ಯ ಯಾರಿಗೋಸ್ಕರ? ಯಾರಿಗಾಗಿ? ಸ್ವಂತಕ್ಕಾಗಿ. ಅವನು ಸ್ವಂತಕ್ಕಾಗಿ ಮಾಡ್ಕೊಂಡಿದ್ದು. ಯಾರ್ದು ರಾಜ್ಯ ಅದು? ಮೈಸೂರು ಒಡೆಯರ್ದು ರಾಜ್ಯ. ಇವನು ಕೂಲಿ ಮಾಡಕ್ಕೆ ಬಂದಿದ್ದು ಇಲ್ಲಿ. ಎಲ್ಲಿ ಕೂಲಿ ಮಾಡೋಕ್ಕೆ ಹೈದರಾಲಿ ಹೋಗಿದ್ದಲ್ಲಿ ಮೈಸೂರಿಗೆ. ಕೊನೆಗೆ ರಾಜರನ್ನೇ ಸೈಡಿಗೆ ತಳ್ಳಿಬಿಟ್ಟು ಸೆರೆವಾಸದಲ್ಲಿಟ್ಟು ಇವರು ರಾಜ್ಯಭಾರ ಮಾಡಿದ್ನಲ್ಲ. ಅನ್ಯಾಯ ತಾನೇ ಅದು, ಮೋಸ ತಾನೇ, ವಂಚನೆ ತಾನೇ. ಇವು ಏನು ಬ್ರಿಟಿಷರ ವಿರುದ್ಧ ಓಡಾಡೋದು? ಬ್ರಿಟಿಷರ ವಿರುದ್ಧನ ಓಡಾಡೋಕ್ಕೆ ದಮ್ಮಿದ್ರೆ ಮಕ್ಕಳನ್ನ ಕೂದ್ಬಿಡ್ತಾ ಇದ್ದ.